ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತದಾನ ಮಾಡಿದ್ದಾರೆ. ಬಸವನಗರ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವೋಟ್ ಮಾಡಿದ್ದಾರೆ. ಖರ್ಗೆ ತಮ್ಮ ಪತ್ನಿ ರಾಧಾಬಾಯಿ ಜೊತೆಗೆ ಆಗಮಿಸಿ ವೋಟ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮತದಾನವನ್ನು ಮಾಡಿದ್ದಾರೆ. ಎಲ್ಲರೂ ಬಂದು ಮತದಾನ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ, ಸಂದೇಶವನ್ನು ನೀಡಿದ್ದಾರೆ. ತಮ್ಮ ಪತ್ನಿ ಜೊತೆಗೆ ಬಂದು ಅವರು ವೋಟ್ ಮಾಡಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನನಗೆ ಮತದಾನದ ಹಕ್ಕು ಬಂದಾಗಿನಿಂದ ಇಲ್ಲೇ ಮತ ಹಾಕ್ತಾ ಇದ್ದೀನಿ, ಅಂದರೆ ಈ ಒಂದು ಮತಗಟ್ಟೆಯಲ್ಲೇ. ಎಷ್ಟೋ ಜನ ಮತದಾನವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆ. ಅಂದರೆ ಈಗ ಬೇರೆ ಕಡೆ ಶಿಫ್ಟ್ ಆದರೆ ಅಥವಾ ಅವರು ಬೇರೆ ಕಡೆ ವಲಸೆ ಹೋಗಿದ್ದರೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಬಟ್ ನಾನು ಹಾಗಲ್ಲ, ನಾನು ಯಾವಾಗ ವೋಟಿಂಗ್ ಶುರು ಮಾಡಿದ್ದೀನೋ ಆ ಕ್ಲಿಕ್ಕೆ ಇಲ್ಲೇ ಬಂದು ನಾನು ವೋಟ್ ಮಾಡ್ತಂದರೆ ಬಸವನಗರ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲೇ ನಾನು ವೋಟ್ ಮಾಡ್ತಾ ಬರ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಯೊಬ್ಬರಿಗೂ ವೋಟ್ ಮಾಡುವಂತೆ ಕರೆ ಕೂಡ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪತ್ನಿ ರಾಧಾಬಾಯಿ ಅವ್ರ ಜೊತೆಗೆ ಬಂದು ವೋಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಬ್ಯುಸಿ, ಯಾಕೆಂದರೆ ಈಗ 93 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಅವರು ಬೇರೆ ಕಡೆ ಹೋಗಬೇಕು, ದೇಶ ಸುತ್ತಬೇಕಲ್ವ ಈಗ ಎಲ್ಲ ಕಡೆಗಳಲ್ಲೂ. ಅದರ ಮಧ್ಯೆ ಬಂದು ಖರ್ಗೆ ಅವರು ವೋಟ್ ಮಾಡಿದ್ದಾರೆ. ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿಯ ಅಖಾಡದಲ್ಲಿ ಕಣದಲ್ಲಿದ್ದಾರೆ ಈ ಬಾರಿ. ಹಾಗಾಗಿ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ನೋಡಿ, ಖರ್ಗೆ ಅವರು ಅಭ್ಯರ್ಥಿ ಆಗಬೇಕಾಗಿತ್ತು, ಅಭ್ಯರ್ಥಿಯಾಗಿ ಬಂದು ಅವರು ವೋಟ್ ಮಾಡಬೇಕಾಗಿತ್ತು, ಆದರೆ ಆಗಿಲ್ಲ. ಎಐಸಿಸಿ ಅಧ್ಯಕ್ಷರಾಗಿ ಬಂದು ಈಗ ವೋಟನ್ನು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜನರು ಅಂದರೆ 14 ಲೋಕಸಭಾ ಕ್ಷೇತ್ರಗಳ ಮತದಾರರು ಕೂಡ ಪ್ರತಿಯೊಬ್ಬರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಇದೇ ಮತಗಟ್ಟೆ ಇದೆ ಅಲ್ವಾ, ಸಾಕಷ್ಟು ವರ್ಷಗಳಿಂದ ಹಲವು ಚುನಾವಣೆಗಳನ್ನು ಇಲ್ಲಿಂದಲೇ ಅವರು ವೋಟ್ ಮಾಡ್ತಾ ಇದ್ದಾರೆ. ನೋಡಿ, ಬಹಳ ಅಪರೂಪ ಇಂಥವು. ಯಾಕಂತ ಹೇಳಿದ್ರೆ ಸಾಕಷ್ಟು ಜನರು ಏನು ಮಾಡ್ತಾರೆ, ನಾನು ಬೇರೆ ಕಡೆ ಕೆಲಸಕ್ಕೆ ಹೋದೆ ಅಥವಾ ಬೇರೆ ಕಡೆ ಸೆಟ್ಲ್ ಆದೆ, ಅಲ್ಲಿ ನಾವು ಓದೋಕ್ಕೆ ಹೋದೆ, ಉದ್ಯೋಗ ಇತ್ತು, ಅದನ್ನು ಶಿಫ್ಟ್ ಮಾಡ್ಕೋತಾರೆ. ಅಂದರೆ ವೋಟಿಂಗ್ ID-ಯನ್ನು ಬೇರೆ ಕಡೆಗೆ ಅವರು ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ಖರ್ಗೆ ಅವ್ರು ಹಂಗೆ ಮಾಡಿಲ್ಲ. ನೋಡಿ, ತಮ್ಮ ಆ ಒಂದು ತವರು, ಆ ಪ್ರೀತಿ ಜನ, ಇದ್ಯಾವುದೂ ಕೂಡ ಇವರು ಸಹಜವಾಗಿ ಜಾಸ್ತಿ ಡೆಲ್ಲಿಲೇ ಇರ್ತಾಯಿದ್ರು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಅವರು ಮಾಡ್ಕೊಳ್ಬೋದಾಗಿತ್ತು, ಹಾಗೆ ಮಾಡಲಿಲ್ಲ. ತಮ್ಮ ಸ್ವಂತ ನೆಲ ಅನ್ನೋದು ಮತ್ತು ಅಲ್ಲಿ ಜನರ ಪ್ರೀತಿಗೆ ಪಾತ್ರ ಆಗಬೇಕು ಅನ್ನುವಂಥ ಒಂದು ಉದ್ದೇಶ. See, people should go to the polling booth and vote. That is, in democracy, if you don't use your vote, it has no value. And secondly, if people with thumping majority, if they vote, they can change the governments. Therefore, I request all the voters, please go to polling booth and poll heavily. See, people should go to the polling booth and vote. That is, in democracy, if you don't use your vote, it has no value. And secondly, if people with thumping majority, if they vote, they can change the governments. Therefore, I request all the voters, please go to polling booth and poll heavily. ನೋಡಿ, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ. ಇವತ್ತು ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕು. ಈ ನಿಟ್ಟಿನಲ್ಲಿ ಮತದಾರರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ವಿಭಿನ್ನ ರೀತಿಯಾದಂತಹ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಧಾರವಾಡದ ನವಲೆ ಹರವಿ ತಾಂಡದಲ್ಲಿ ಗಮನ ಸೆಳೀತಾ ಇದೆ ಮತಗಟ್ಟೆ. ಮತದಾರರನ್ನ ಸೆಳೆಯೋಕೆ ಸಾಂಪ್ರದಾಯಿಕ ಮತಗಟ್ಟೆಯನ್ನ ಸ್ಥಾಪನೆ ಮಾಡಲಾಗಿದೆ. ಲಂಬಾಣಿ ವೃತ್ತದ ಮೂಲಕ ಮತದಾರರಿಗೆ ಅದ್ದೂರಿಯಾದಂತ ಸ್ವಾಗತವನ್ನ ಮಾಡಲಾಗ್ತಾ ಇದೆ. ಕಲಘಟಗಿ ತಾಲೂಕಿನ ನವಲೆ ಹರವಿ ತಾಂಡದಲ್ಲಿ ಮತಗಟ್ಟೆಯನ್ನ ಸ್ಥಾಪನೆ ಮಾಡಲಾಗಿದೆ. ಈ ಮುಖಾಂತರವಾಗಿ ಮತದಾನ ಮಾಡೋದಕ್ಕೆ ಬನ್ನಿ ಅಂತ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸಾಂಪ್ರದಾಯಿಕ ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ. ಇದು ಧಾರವಾಡದ ನವಲೆ ಹರವಿ ತಾಂಡದಲ್ಲಿ ಗಮನ ಸೆಳೀತಾ ಇರುವಂತ ಮತಗಟ್ಟೆ ನೀವು ಗಮನಿಸ್ತಾ ಇದ್ದೀರಾ. ಪ್ರತಿಯೊಬ್ಬರು ಮತದಾನ ಮಾಡಬೇಕು, ಇದು ನಮ್ಮೆಲ್ಲರ ಹಕ್ಕು ಅನ್ನುವುದರ ಜೊತೆಗೆ ಮತದಾನವನ್ನು ಉತ್ತೇಜಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಕಾರ್ಯಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮಾಡೋದಕ್ಕೆ ನಮ್ಗೆ ಅಷ್ಟು ಖುಷಿ ಅನ್ನಿಸ್ತು. ನಮ್ಮ ಬಂಜಾರ ಡ್ರೆಸ್ ಮೇಲೆ ಯಾವತ್ತೂ ಆಗಿದ್ದಿಲ್ಲ ಈ ರೀತಿ, ಈ ವರ್ಷ ಆಗಿದೆ. ನಮ್ಗೆ ಅಷ್ಟು ಖುಷಿ ಅನ್ನಿಸ್ತು. ಎಲ್ಲ ಹೋಟಿ ಹಾಕಿ ಎಲ್ಲ ಹೋಸ್ಟ್ ಹಾಕಿ ಈ ರೀತಿ ಫಂಕ್ಷನ್ ಮಾಡೋದಕ್ಕೆ ನಮ್ಗೆ ಅಷ್ಟು ಖುಷಿ ಅನ್ನಿಸ್ತು. ನಮ್ಮ ಬಂಜಾರ ಡ್ರೆಸ್ ಮೇಲೆ ಯಾವತ್ತೂ ಆಗಿದ್ದಿಲ್ಲ ಈ ರೀತಿ, ಈ ವರ್ಷ ಆಗಿದೆ. ನಮ್ಗೆ ಅಷ್ಟು ಖುಷಿ ಅನ್ನಿಸ್ತು. ಎಲ್ಲ ಹೋಟಿ ಹಾಕಿ
ಎಲ್ಲ ಕಡ್ಡಾಯವಾಗಿ ಎಲ್ಲ ಹೋಸ್ಟ್ ಹಾಕಿ ಈ ರೀತಿ ಫಂಕ್ಷನ್ ಮಾಡಿದ್ದಕ್ಕೆ ನಮಗೂ ಅಷ್ಟು ಖುಷಿ ಅನ್ನಿಸ್ತು. ನಮ್ಮ ಬಂಜಾರ ಡ್ರೆಸ್ ಮೇಲೆ ಯಾವತ್ತೂ ಆಗಿದ್ದಿಲ್ಲ ಈ ರೀತಿ, ಈ ವರ್ಷ ಆಗಿದೆ. ನಮ್ಗೆ ಅಷ್ಟು ಖುಷಿ ಅನ್ನಿಸ್ತು. ಎಲ್ಲ ಹೋಟಿ ಹಾಕಿ ಎಲ್ಲ ಕಡ್ಡಾಯವಾಗಿ ಎಲ್ಲ ಹೋಸ್ಟ್ ಹಾಕಿ ಈ ರೀತಿ ಫಂಕ್ಷನ್ ಮಾಡಿದ್ದಕ್ಕೆ ನಮಗೂ ಅಷ್ಟು ಖುಷಿ ಅನ್ನಿಸ್ತು. ನಮ್ಮ ಬಂಜಾರ ಬಳ್ಳಾರಿಯಲ್ಲೂ ಕೂಡ ಬಿರುಸಿನ ಮತದಾನ ಆರಂಭ ಆಗಿದೆ. 7 ಗಂಟೆಯಿಂದಲೂ ಕೂಡ ಜನರು ಬಹಳ ಉತ್ಸಾಹದಿಂದ ಬಂದು ಓಟನ್ನು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ವೋಟಿಂಗ್ ನಡೀತಾ ಇದೆ ಅಂಥೇಳಿ. ಮಹಿಳೆಯರಿಗೆ ಅಂಥೇಳಿ ವಿಶೇಷವಾದಂಥ ಮತಗಟ್ಟೆಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಸಖಿ ಅಂಥೇಳಿ ನಮಗೆಲ್ಲ ಗೊತ್ತಿದೆ. ಸಖಿ ಅಂತ ಹೇಳಿದ್ರೆ ಪಿಂಕ್ ಮತಗಟ್ಟೆ, ಎಲ್ಲವೂ ಕೂಡ ಅದು ಕಲರಲ್ಲಿರುತ್ತೆ, ಗುಲಾಬಿ ಬಣ್ಣದಿರುತ್ತೆ. ಮಹಿಳೆಯರಿಗೆ ವಿಶೇಷವಾಗಿ ಅವ್ರಿಗಷ್ಟೇ ಇದು ಪ್ರತ್ಯೇಕವಾಗಿ ಸ್ಥಾಪಿಸಲಾಗುತ್ತೆ. ಇನ್ನು ಸರದಿ ಸಾಲಲ್ಲಿ ಬಂದು ಮಹಿಳೆಯರು ಸಖಿ ಮತಗಟ್ಟೆಗಳಲ್ಲಿ ಓಟನ್ನು ಮಾಡಿದ್ದಾರೆ. ಇನ್ನು ಸಖಿ ಮತಗಟ್ಟೆಗಳು ಕೈ ಬೀಸಿ ಕರೀತಾ ಇದ್ದಾವೆ ಮಹಿಳಾ ಮತದಾರರನ್ನ, ಅದರಲ್ಲೂ ಯಂಗ್ ವೋಟರ್ಸ್, ಅದರಲ್ಲೂ ಹೊಸ ಮತದಾರರೇನಿದ್ದಾರೆ ಅವರು ಕೂಡ ಬಹಳ ಖುಷಿಯಿಂದ ಬಂದು ತಮ್ಮ ಓಟನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಒಟ್ಟು 40 ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮಹಿಳೆಯರ ಒಂದು ಮತದಾನಕ್ಕೆ ಉತ್ತೇಜನ ಕೊಡ್ತಾ ಇದೆ. ನೋಡಿ, ನಾವು ಗಮನಿಸ್ತಾ ಇದ್ವಿ ಸಖಿ ಅನ್ನುವಂಥದ್ದೇನಿದೆ ಅದು ಇತ್ತೀಚಿನ ವರ್ಷಗಳಲ್ಲಿ ಸ್ಥಾಪಿತವಾಗಿರುವಂಥ ಒಂದು ಕಾನ್ಸೆಪ್ಟ್. ಅದು ಈ ಮೊದಲಿರಲಿಲ್ಲ, ಯಾವುದೇ ರೀತಿಯ ಕಾನ್ಸೆಪ್ಟ್ ಅಥವಾ ವಿಭಿನ್ನವಾದಂಥ ಪ್ರಯತ್ನಗಳು ಮಾಡ್ತಾ ಇರಲಿಲ್ಲ. ಬಟ್ ವಿಶೇಷವಾಗಿ ಮಹಿಳೆಯರಿಗಂತಲೇ ಸ್ಥಾಪಿತವಾಗಿರುವಂಥ ಪಿಂಕ್ ಮತಗಟ್ಟೆಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಪ್ರಜಾಪ್ರಭುತ್ವ ಹಬ್ಬ ಸಂಭ್ರಮದಿಂದ ಭಾಳ ಸಡಗರದಿಂದ ನಡೀತಾ ಇದೆ. ಕರ್ನಾಟಕದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದ್ದು ಬೆಳಗ್ಗೆ 7ರಿಂದ ಮತದಾನ ಪ್ರಾರಂಭ ಆಗಿರುವಂಥದ್ದು. ನಾವೀಗ ಬಳ್ಳಾರಿಯ ಕೌಲ್ ಬಜಾರ್ನ ಸರ್ಕಾರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಇಲ್ಲಿ 4 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿರುವಂಥದ್ದು. ಈಗಾಗಲೇ ಮತಗಟ್ಟೆಗಳಿಗಾಗಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿರತಕ್ಕಂಥದ್ದು. 9774 ಸಿಬ್ಬಂದಿಗಳನ್ನ ಮತ ಕರ್ತವ್ಯಕ್ಕೆ ಅಂದರೆ ಚುನಾವಣಾ ಕರ್ತವ್ಯಕ್ಕೆ ಅಂತಲೇ ನಿಯೋಜಿಸಲಾಗಿರುವಂಥದ್ದು. ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ. 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಸರಿಸುಮಾರು 1972 ಮತಗಟ್ಟೆಗಳನ್ನು ಸ್ಥಾಪಿಸಿರುವಂಥದ್ದು. ವಿಶೇಷವಾಗಿ ನೋಡೋದಾದರೆ ಇಲ್ಲಿ ಪ್ರತಿ ತಲಾ ವಿಧಾನಸಭಾ ಕ್ಷೇತ್ರಕ್ಕೋಸ್ಕರ ಪ್ರತಿ ತಲಾ ವಿಧಾನಸಭೆಗೆ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 40 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿರುವಂಥದ್ದು. ಅಂದರೆ ಮಹಿಳೆಯರನ್ನು ಆಕರ್ಷಣೆ ಮಾಡೋದಕ್ಕೋಸ್ಕರ, ಮಹಿಳೆಯರನ್ನ ಮತದಾನಕ್ಕೆ ಪ್ರೇರೇಪಣೆ ನೀಡಬೇಕು, ಮಹಿಳೆಯರನ್ನು ಮತದಾನಕ್ಕೆ ಆಕರ್ಷಣೆ ಮಾಡಬೇಕು ಮತ್ತು ಮತಕ್ಕೆ ಉತ್ತೇಜನ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಮಹಿಳೆಯರಿಗೆ ಸಖಿ ಮತಗಟ್ಟೆ ಅನ್ನುವಂಥ ಕಾನ್ಸೆಪ್ಟನ್ನೊಂದಿಗೆ ಜಿಲ್ಲಾಡಳಿತ ಈಗ ಸಖಿ ಮತಗಟ್ಟೆಯನ್ನು ಸ್ಥಾಪಿಸಿರುವಂಥದ್ದು. ನಾವೀಗ ಸಖಿ ಮತಗಟ್ಟೆಯ ಆವರಣದ ಮುಂಭಾಗದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಸಖಿ ಮತಗಟ್ಟೆನ ಯಾವ ರೀತಿಯಾಗಿ ಸಿಂಗರಿಸಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪಿಂಕ್ ಬಲೂನ್ಗಳಿಂದ ಮತಗಟ್ಟೆಯನ್ನು ಸಿಂಗರಿಸಲಾಗಿರುವಂಥದ್ದು. ಈಗಾಗಲೇ ಮತ ಹಾಕೋದಕ್ಕೆ ಮಹಿಳೆಯರು ಸಾಲುಗಟ್ಟಿ ಬರ್ತಾ ಇರುವಂಥದ್ದು. ಬೆಳಗ್ಗೆಯಲ್ಲೇ ಈ ಕ್ಯೂ ರಶ್ ಆಗಿರುವಂಥದ್ದು ನೋಡ್ತಾ ಇದ್ದರೆ ಭಾಳ ಒಳ್ಳೆಯ ಮಟ್ಟದ ಮತ ಪ್ರಮಾಣ ದಾಖಲಾಗುವಂಥ ಆಶಾದಾಯಕ ಬೆಳವಣಿಗೆಗಳು ಕಂಡು ಬರ್ತಾ ಇರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಯಾವುದೇ ರೀತಿಯಾದ ಗೋಜು ಗದ್ದಲಕ್ಕೆ, ಯಾವುದೇ ರೀತಿಯಾದ ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ಇಲ್ಲಿ ಮತವನ್ನು ಚಲಾವಣೆ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಕೈಗೊಂಡಿರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಪಕ್ಕದಲ್ಲೂ ಕೂಡ ಕಾಮನ್ ಮತಗಟ್ಟೆಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಕಾಮನ್ ಮತಗಟ್ಟೆ ಅಂತಂದರೆ ಇಲ್ಲಿ ಗಂಡುಮಕ್ಕಳು ಮತ್ತು ಮಹಿಳೆಯರು ಎಲ್ಲ ರೀತಿಯಿಂದ ಇಬ್ಬರು ಕೂಡ ಇಲ್ಲಿ ಮತವನ್ನು ಚಲಾಯಿಸಬಹುದು. ಹಾಗಾಗಿ ಬೆಳಗ್ಗೆ ನಾವಿಲ್ಲಿ ವಾತಾವರಣ ನೋಡ್ತಾ ಹೋದರೆ ಎಲ್ಲ ರೀತಿಯ ಮಹಿಳೆಯರು ಮತ್ತು ವೃದ್ಧರು, ವಯೋವೃದ್ಧರು ಮತ್ತು ಎಲ್ಲರೂ ಕೂಡ ಇಲ್ಲಿ ಎಲ್ಲ ವಯಸ್ಸಿನವರು ಕೂಡ ಇಲ್ಲಿ ಮತಕ್ಕೆ ಆಗಮಿಸಿರುವಂಥದ್ದು. ಮತ ಚಲಾವಣೆಗೆ ಕ್ಯೂನಲ್ಲಿ ನಿಂತಿರೋದನ್ನು ಗಮನಿಸಿದರೆ ಒಂದು ಒಳ್ಳೆಯ ರೀತಿಯ ಮತ ಪ್ರಮಾಣ ಇಲ್ಲಿ ದಾಖಲಾಗುವಂಥ ಸಾಧ್ಯತೆ ಕಂಡು ಬರ್ತದೆ. ಯಾಕೆಂತ ಹೇಳಿದ್ರೆ ಬಳ್ಳಾರಿಯ ಬಿಸಿಲು 43 ಡಿಗ್ರಿ ಸೆಲ್ಸಿಯಸ್ ದಾಟುತ್ತಿದ್ದರಿಂದ ಬೆಳಗ್ಗೆನೇ ಬಂದರೆ ಬಿಸಿಲಿನ ಹೊಡೆತದಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಜನ ಮತಗಟ್ಟೆಗಳ ಹತ್ರ ದಾಪುಗಳಾಗ್ತಿರೋದಂತ ನಾವಿಲ್ಲಿ ಕಾಣ್ತಾ ಇರ್ಬೋದು. ನೋಡ್ತಾ ಇದ್ದೀರಿ ಜನ ಭಾಳಷ್ಟು ಸಂಖ್ಯೆಯಲ್ಲಿ ಮತ ಹಾಕೋದಕ್ಕೆ ಬರ್ತಾ ಇದ್ದಾರೆ. 4 ಮತಗಟ್ಟೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿರುವಂಥದ್ದು. ಯಂಗೆಸ್ಟ್ ಕೂಡ ಇದೀಗ ಮತಗಟ್ಟೆಗಳ ಹತ್ರ ಮುಖ ಮಾಡ್ತಾ ಇರುವಂಥದ್ದು ಭಾಳ ದೊಡ್ಡ ಒಳ್ಳೆಯ ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಇಲ್ಲಿ ಮತ್ತು ಬಿಸಿಲು ಕೂಡ ಭಾಳ ತುಂಬ 11 ಗಂಟೆ ಆದಮೇಲೆ ಬಿಸಿಲು ತುಂಬ ಪ್ರಖರವಾಗಿರೋದ್ರಿಂದ ಬಿಸಿಲಿನ ತಾಪಮಾನಕ್ಕೆ ಮತದಾರರು ಬಳಲಬಾರ್ದು ಅನ್ನೋ ಕಾರಣಕ್ಕೆ ವಿಶೇಷ ರೀತಿಯಾದಂಥ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. 4 ಶಾಮಿಯಾನಗಳನ್ನು ಈ ಒಂದು ಮತಕೇಂದ್ರದಲ್ಲಿ ಹಾಕಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಮುಖವಾಗಿ ನೀರು ಮತ್ತು ನೆರಳು ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಅಧಿಕಾರಿಗಳು ಮಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ನಾವಿಲ್ಲಿ ಸಖಿ ಮತಗಟ್ಟೆ ಅಂತ ಏನು ನೋಡ್ತಾ ಇದ್ದೀವಿ, ಈ ಸಖಿ ಮತಗಟ್ಟೆಯಲ್ಲಿ ಪ್ರಮುಖವಾದಂಥ ಉದ್ದೇಶ ಏನಂತ ಹೇಳಿದ್ರೆ
ಪ್ರತಿ ಸಲ ಕೂಡ ಒಂದು ಕಾನ್ಸೆಪ್ಟ್ನೊಂದಿಗೆ ಚುನಾವಣಾಧಿಕಾರಿಗಳು ವಿಶೇಷ ರೀತಿಯಲ್ಲಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡ್ತಾರೆ. ಜಿಲ್ಲೆಯಲ್ಲಿ 40 ಮತಗಟ್ಟೆಗಳನ್ನು ಸಖಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರು ಮತ ಹಾಕೋದಕ್ಕೆ ಮುಂದೆ ಬರಬೇಕು, ಮಹಿಳೆಯರು ಮತ ಹಾಕೋದಕ್ಕೆ ಹೆಚ್ಚು ಹೆಚ್ಚು ಪ್ರೇರೇಪಿತಗೊಳ್ಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಈ ಒಂದು ಮತಗಟ್ಟೆಯನ್ನು ಸ್ಥಾಪಿಸಿರುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು. ಅದೇ ರೀತಿಯಾಗಿ ಯುವ ಮತಗಟ್ಟೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೂಡ ಹೊಸದಾಗಿ ಜಿಲ್ಲಾಡಳಿತ ತಂದಿರುವಂಥದ್ದು. ಅಂದರೆ ಯುವಕರೇ ವಿಶೇಷವಾಗಿ ಪ್ರತಿ ವಿಧಾನಸಭೆಗೆ ಒಂದು ಯುವಕರೇ ಮತಗಟ್ಟೆಗಳಿಗೆ ಹೋಗಿ ಅಲ್ಲಿ ಮತ ಹಾಕುವಂಥದ್ದೊಂದು ವಿಶೇಷವಾದ ಕಾನ್ಸೆಪ್ಟನ್ನ. ಅದರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಪಾರಂಪರಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಐತಿಹಾಸಿಕವಾಗಿ ಯಾವುದೇ ರೀತಿಯಾದಂಥ ಒಂದು ವಿಶೇಷ ಹಿನ್ನೆಲೆ ಹೊಂದಿದೆ. ಅಲ್ಲಿ ಒಂದೊಂದು ಮತಗಟ್ಟೆಗಳನ್ನು ಅಂದರೆ ವಿಶೇಷ ವಿಷಯಾಧಾರಿತ ಮತಗಟ್ಟೆಗಳನ್ನು ಸ್ಥಾಪಿಸೋದ್ರ ಮೂಲಕ ಜಿಲ್ಲಾಡಳಿತ ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ಮತ್ತು ಬಂದೋಬಸ್ತನ್ನ ಕೈಗೊಂಡು ಒಂದು ಒಳ್ಳೆಯ ಮತದಾನ ಆಗಬೇಕು, ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಗಳ ಸಿದ್ಧತೆಗಳನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಳ್ಳೋದು. ಜನರು ಕೂಡ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೂಡ ತೋರ್ತಾರೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬಿಸಿಲು ಇನ್ನೇನು ಜಾಸ್ತಿ ಆಗುತ್ತೆ, ಬಿಸಿಲಿನ ಪ್ರಖರತೆಗೆ ಜನ ಓಟ್ ಹಾಕೋದಕ್ಕೆ ಬರೋದು ಸಂಖ್ಯೆ ಕಡಿಮೆ ಆಗ್ಬೋದು. ಹಾಗಾಗಿ ಈಗ ಬೆಳಗ್ಗೆನೇ ಸರತಿ ಸಾಲು ಜಾಸ್ತಿ ಆಗ್ತಾ ಇರೋಂಥದ್ದು, ಕ್ಯೂ ಉದ್ದಾಗ್ತಾ ಇರೋದನ್ನು ನೋಡಿದ್ರೆ ಜನ ಮತ ಹಾಕೋದಕ್ಕೆ ಹೆಚ್ಚಿನ ಇಂಟ್ರೆಸ್ಟ್ ತೋರಿಸ್ತಾ ಇರೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದೊಳ್ಳೆಯ ಮತ ಪ್ರಮಾಣ ದಾಖಲಾಗೋದ್ರಲ್ಲಿ ವಿಶೇಷ ಇಲ್ಲ ಮತ್ತು ಮತ ಪ್ರಮಾಣ ದಾಖಲಾದರೆ ಅಚ್ಚರಿಲ್ಲ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ. ನೋಡಿ, ಈಗ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. 11 ಗಂಟೆವರೆಗಿನ ಅಪ್ಡೇಟ್ಸನ್ನು ಅಂದರೆ ಮತದಾನ ಪ್ರಮಾಣವನ್ನು ನೀವು ಗಮನಿಸ್ತಾ ಇದ್ದೀರಿ. 25, 24 ಈ ರೀತಿ ಪರ್ಸೆಂಟ್, ಕೆಲವೊಂದು ಕಡೆ 30% ಕೂಡ ಆಗಿದೆ. ಒಳ್ಳೆ ಬೆಳವಣಿಗೆ ಇದು. ಇನ್ನೂ 6 ಗಂಟೆಗಳು 12 ಗಂಟೆ ಆಗ್ತಾ ಬಂತು. ಇನ್ನೂ 6 ಗಂಟೆಗಳ ಕಾಲ ನಿಮಗೆ ಅವಕಾಶ ಇದೆ. ಸಂಜೆ 6 ಗಂಟೆವರೆಗೂ ಅಂದರೆ 6 ತಾಸು ಇನ್ನೂ ಅವಕಾಶ ಇದೆ. ನಮಗನ್ನಿಸ್ತಾ ಇದೆ ನಮ್ಮ ನಿರೀಕ್ಷೆಗಿಂತ ಮೀರಿ ವೋಟಿಂಗ್ ಆಗ್ಬೋದು ಅಂತ. ಒಂದು 70% ಓವರಾಲ್ ಚಿತ್ರಣ ಕಂಡು ಬಂದರೆ ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಮತ್ತು